ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮತ್ತೊಂದು ಶಾಕ್ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ದೂರು ದಾಖಲಾಗಿದೆ. ನೋಡೀಗ ಮುಖ್ಯಮಂತ್ರಿಗಳ ವಿರುದ್ಧ ಇಡಿಗೆ ದೂರು ಹೋಗಿದೆ. ಮುಖ್ಯಮಂತ್ರಿಗಳಿಗೆ ಎದುರಾಗಿರುವಂತಹ ಮತ್ತೊಂದು ಶಾಕ್ ಇದು. ಹಾಗಾದ್ರೆ ಇಡಿ ಇಲ್ಲಿ ಮಧ್ಯಪ್ರವೇಶ ಮಾಡಬಹುದಾ? ಸಾಧ್ಯತೆಗಳಿದಾವ? ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಈಗ ದೂರನ್ನ ದಾಖಲು ಮಾಡಿದ್ದಾರೆ. ಇಮೇಲ್ ಹಾಗೂ ಪತ್ರದ ಮೂಲಕ ಇಡಿಗೆ ದೂರು ಕೊಟ್ಟಿದ್ದಾರೆ. ಅಧಿಕಾರ ದುರ್ಬಳಕೆ ಮಾಡಿಕೊಂಡು 14 ನಿವೇಶನಗಳನ್ನು ಸಿದ್ದರಾಮಯ್ಯ ಮತ್ತು ಕುಟುಂಬದವರು ಪಡೆದುಕೊಂಡಿದ್ದಾರೆ. ಮೂಡಾದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಅಂತ ಹೇಳಿ ದೂರನ್ನ ಸಲ್ಲಿಸಿದ್ದಾರೆ. ಇಮೇಲ್ ಪತ್ರದ ಮೂಲಕ 16 ಪುಟಗಳ ದೂರು ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಮನಿ ಲ್ಯಾಂಡರಿಂಗ್ ಆಕ್ಟ್ ಮೂಲಕ ತನಿಖೆ ನಡೆಸುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಹಾಗಾದ್ರೆ ಇಡಿ ಸಂಕಷ್ಟ ಮುಖ್ಯಮಂತ್ರಿಗಳಿಗೆ ಎದುರಾಗುತ್ತಾ? ಈಗ ನೋಡಿ, ಸಿಬಿಐ ಅಂತರೂ ಬರೋ ಹಾಗಿಲ್ಲ. ಕೋರ್ಟ್ ಮೂಲಕ ಪರ್ಮಿಷನ್ ತೆಗೆದುಕೊಂಡು ಬರೋಕೆ ಅವಕಾಶ ಇದೆ. ಆದರೆ ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ಬರಲಿಕ್ಕೆ ಅವಕಾಶ ಇಲ್ಲ. ಅದನ್ನು ರಾಜ್ಯ ಸರ್ಕಾರ ಬ್ರೇಕ್ ಹಾಕಿಬಿಟ್ಟಿದೆ. ಅದಕ್ಕೆ ಈಗ ಇಡಿಗೆ ಯಾವುದೇ ನಿರ್ಬಂಧ ಇಲ್ಲ. ರಾಜ್ಯ ಸರ್ಕಾರದ ಪರ್ಮಿಷನ್ ಕೇಳುವಂಥದ್ದು ಪರ್ಮಿಷನ್ ಇಲ್ಲ ಅವ್ರಿಗೆ. ಏಕಾಏಕಿ ಬಂದು ದಾಳಿ ಮಾಡಬಹುದು. ಈಗ ವಾಲ್ಮೀಕಿ ಹಗರಣದಾಯ್ತಲ್ವಾ, ನಾಗೇಂದ್ರದು, ಆ ರೀತಿ. ಬಟ್ ಇಲ್ಲಿ ನೋಡಬೇಕು ಇದನ್ನು ಹೇಗೆ ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ ಅಂತ. ಇಲ್ಲಿ ವಹಿವಾಟು ಎಷ್ಟಾಗಿದೆ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇಲ್ಲಿ ಅಕ್ರಮವಾಗಿ ಹಣವನ್ನು ಬೇರೆ ಕಡೆ ಮಾಡಲಾಗಿದೆಯಾ ಅಂದರೆ ವ್ಯವಹಾರ ಯಾವ ರೀತಿ ಆಗಿದೆ, ಎಷ್ಟು ಕೋಟಿ ಆಗಿದೆ ಇಲ್ಲಿ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಸ್ನೇಹಮಯಿ ಕೃಷ್ಣ ಇಡಿ ಕದ ತಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀವಿ, ಆ ದೂರಿನ ಪ್ರತಿಯನ್ನು ಪತ್ರ ಬರೆದಿದ್ದಾರೆ ಇಡಿ ಅಧಿಕಾರಿಗಳಿಗೆ. ಯಾಕಂದರೆ ನಂಬಿಕೆ ಇಲ್ಲ ಅವರಿಗೆ. ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ. ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ತನಿಖಾ ಸಂಸ್ಥೆ. ಹಾಗಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಬೋದು, ಪ್ರಭಾವ ಬೀರಬಹುದು. ಇಲ್ಲಿ ಒಂದು ಯಾವುದೇ ಗಂಭೀರವಾದಂತಹ ಸಾಕ್ಷ್ಯಗಳಿಲ್ಲದೆ ವರದಿಯನ್ನು ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇಡಿ ಮೊರೆ ಹೋಗಿದ್ದಾರೆ.